ಪ್ರಿಯ ವಿದ್ಯಾರ್ಥಿನಿಯರೇ ನಮಸ್ಕಾರ. ಈಗಾಗಲೇ ನಿಮಗೆ ನಿಮ್ಮ ಸಿಲೆಬಸ್ಸಿನ ಭಾಗಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪದ್ಯವಾದ ಜನಪದ ತ್ರಿಪದಿ ಮತ್ತು ಮೊದಲನೇ ಗದ್ಯವಾದ ಪಶ್ಚಿಮ ಘಟ್ಟಗಳ ಪತನ ಈ ಎರಡೂ ಪಾಠವನ್ನು ನಾನು ಮಾಡಿದ್ದೀನಿ. ನೀವು ಕೇಳಿದ್ದೀರಿ, ನೋಡಿದ್ದೀರಿ, ಅರ್ಥೈಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಎರಡನೆಯ ಪದ್ಯ ಭಾಗವಾಗಿರ್ತಕ್ಕಂತಹ ಆಯ್ದ ವಚನಗಳು ಕುರಿತಾಗಿ ಈ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ ಕಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಅಲ್ಲಮ ಪ್ರಭುಗಳು ಮತ್ತು ಜೇಡರ ದಾಸಿಮಯ್ಯನವರ ಪರಿಚಯ, ಅವರ ವಚನಗಳು ಮತ್ತು ಆ ವಚನದ ತಾತ್ಪರ್ಯ ಮತ್ತು ವ್ಯಾಖ್ಯಾನ ಸಮೇತ ತಿಳಿಸ್ಕೊಟ್ಟಿದ್ದೀನಿ. ಮುಂದುವರೆದು ಈಗ ನಿಮಗೆ ಎರಡನೇ ಸಂಚಿಕೆಯಾಗಿ ಇನ್ನು ಉಳಿದ ಆಯ್ದ ವಚನಕಾರರು ನಿಮ್ಮ ಸಿಲೆಬಸ್ಗೆ ನಿಗದಿಯಾಗಿರತಕ್ಕಂತಹ ಅಮ್ಮುಗೆ ರಾಯಮ್ಮ ಮತ್ತು ಲಿಂಗಮ್ಮನವರ ಪರಿಚಯ, ಅವರ ವಚನಗಳು ಮತ್ತು ಆ ವಚನದ ತಾತ್ಪರ್ಯ, ಅದರ ವ್ಯಾಖ್ಯಾನವನ್ನು ಮಾಡಿಕೊಡ್ತಾ ಇದ್ದೀನಿ. ಇದನ್ನು ತಾವು ದಯಮಾಡಿ ಜಾಗ್ರತೆಯಿಂದ ಆಲಿಸಿ ಮನನ ಮಾಡಿಕೊಂಡು ನೋಡಿ ಬರವಣಿಗೆಯಲ್ಲಿ ಬರ್ಕೊಂಡು ಪರೀಕ್ಷೆಯಲ್ಲಿ ಅರ್ಥಪೂರ್ಣವಾಗಿ ಬರೆದು ಉತ್ತೀರ್ಣರಾಗಲಿ ಎಂಬ ಆಶಯದೊಂದಿಗೆ ಮುಂದುವರಿಸ್ತಾ ಇದ್ದೀನಿ. ಈಗ ಮುಂದುವರೆದು ನಿಮಗೆ ಈಗಾಗಲೇ ಹೇಳಿದಂತೆ ಅಮ್ಮಿಗೆ ರಾಯಮ್ಮನವರ ಪರಿಚಯ ಮಾಡಿಕೊಳ್ಳೋಣ. ಸಮಾಜದ ಮೂಲಭೂತ ಬದಲಾವಣೆಯ ಹಂಬಲದ ಯಾವುದೇ ಚಳುವಳಿ ನಿಜದಲ್ಲಿ ಸಾಫಲ್ಯವನ್ನು ಕಾಣಬೇಕಾದರೆ ಅದರಲ್ಲಿ ಮಹಿಳೆಯರು ಪಾಲ್ಗೊಳ್ಳಬೇಕು. ಇದು ತುಂಬ ಅರ್ಥಪೂರ್ಣವಾದಂಥದ್ದು. ನೀವು ಕೂಡ ಮಹಿಳೆಯರಾಗಿರೋದ್ರಿಂದ ಇದನ್ನು ತುಂಬ ಅರ್ಥಪೂರ್ಣವಾಗಿ ಅರ್ಥೈಸ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮಹಿಳೆಯರು ಪಾಲ್ಗೊಳ್ಳಬೇಕು. ಇಂತಹದೊಂದು ಕ್ರಾಂತಿ ನಡೆದದ್ದು 12ನೇ ಶತಮಾನದಲ್ಲಿ. ಅದು ಕರ್ನಾಟಕದಲ್ಲಿ ಎಂಬ ಚಾರಿತ್ರಿಕ ಮಹತ್ವಪೂರ್ಣ ಅಂಶವನ್ನು ನಾವು ಇಲ್ಲಿ ಗಮನಿಸಲೇಬೇಕು. ಒಟ್ಟು ವಚನ ಚಳುವಳಿಯ ಯಶಸ್ಸಿನಲ್ಲಿ ಮಹಿಳೆಯರ ಪಾತ್ರ ಅಪಾರ. ಶರಣಪತಿಯ ಸತಿಯಾಗಿ ಮಾತ್ರವಲ್ಲದೆ ಕೌಟುಂಬಿಕ ನೆಲೆಯಲ್ಲಿ ಸಾಫಲ್ಯ ಕಾಣುವುದರ ಜೊತೆಯಲ್ಲಿ ಸಾಮಾಜಿಕ ನೆಲೆಯಲ್ಲಿಯೂ ಕ್ರಾಂತಿಗೆ ಕೈ ಆಗಿದ್ದು ವಿಶೇಷ. ಇಂತಹ ಮಹಿಳಾ ವಚನಕಾರ್ತಿಯರ ಸಂಖ್ಯೆ ಅಪಾರವಾಗಿದೆ. ಅಂತಹವರಲ್ಲಿ ನಮ್ಮ ಅಮ್ಮುಗೆಯ ರಾಯಮ್ಮನವರು ಒಬ್ಬರು. ಅಮ್ಮುಗೆಯ ರಾಯಮ್ಮನವರ ಕಾಲ 1160. ಎಷ್ಟು ಅವರ ಕಾಲ? 1160. ಯಾಕೆಂದರೆ ತುಂಬ ಮುಖ್ಯವಾಗುತ್ತೆ. ನೀವು ಒಂದು ಅಂಕದ ಪ್ರಶ್ನೆಗಳಿಗೆ ಬರುತ್ತೆ. ಓಕೆ. ನೇಕಾರ ಕಾಯಕದ ಅಮ್ಮುಗೆ ದೇವಯ್ಯನ ಸಹಧರ್ಮಿಣಿಯಾಗಿದ್ದ ರಾಯಮ್ಮ ಅಮ್ಮುಗೇಶ್ವರ ಲಿಂಗ, ವೆರಿ ವೆರಿ ಇಂಪಾರ್ಟೆಂಟ್ ಇವರ ಅಂಕಿತ. ಅಮ್ಮುಗೇಶ್ವರ ಲಿಂಗ ಅಂಕಿತದಲ್ಲಿ ಸುಮಾರು 116 ವಚನಗಳನ್ನು ರಚಿಸಿದ್ದಾರೆ. ಎಲ್ಲಿ ಮುಖ್ಯ ಅಂತ ಇರುತ್ತೆ ಅಲ್ಲಿ ನಾನು 2 ಸಲ ಹೇಳ್ತೀನಿ, ಅದನ್ನು ತಾವು ಗಮನಿಸಬೇಕು. ಅಲ್ಲಮ ಪ್ರಭು, ಬಸವಣ್ಣ, ಗಟಿವಾಳಯ್ಯ, ಮಹಾದೇವಿ ಅಕ್ಕ, ಅಜಗಣ್ಣ, ಚನ್ನಬಸವಣ್ಣ ಮೊದಲಾದ ಶಿವಶರಣರನ್ನು ಅಮ್ಮುಗೆ ರಾಯಮ್ಮ ತನ್ನ ವಚನದಲ್ಲಿ ಸ್ಮರಿಸಿದ್ದಾಳೆ. ಅಮ್ಮುಗೆ ರಾಯಮ್ಮನ ಜೀವನ ವೃತ್ತಾಂತ ಹೆಚ್ಚಾಗಿ ತಿಳಿದು ಬರುವುದಿಲ್ಲ. ಮುಖ್ಯವಾಗಿ ಈಕೆ ತನ್ನ ವಚನಗಳಲ್ಲಿ ಪ್ರಾಣಿ ರೂಪಕಗಳನ್ನು ಬಳಸಿದ್ದು ವಿಶೇಷ. ಕಟು ನುಡಿಗಳಿಗೆ ಅಮ್ಮುಗೆ ರಾಯಮ್ಮ ಹೆಸರುವಾಸಿ. ಭಾಷೆಯು ಮನುಷ್ಯನಿಂದ ಡಾಂಬಿಕ ಜನರನ್ನು ರಾಯಮ್ಮ ಬಹು ಕಟುವಾಗಿ ನಿಂದಿಸುತ್ತಾಳೆ. ತನ್ನ ವಚನದಲ್ಲಿ ಅರ್ಥಪೂರ್ಣ ಗಾದೆಗಳನ್ನು ಬಳಸಿಕೊಳ್ಳುವ ರಾಯಮ್ಮನ ವಚನಗಳು ಸಂವಹನದಲ್ಲಿ ವಿಶೇಷ ಪರಿಣಾಮವನ್ನು ಉಂಟುಮಾಡುತ್ತವೆ. ಭಕ್ತಿ ವೈರಾಗ್ಯಕ್ಕಿಂತ ಆತ್ಮಬಲ ಮತ್ತು ಛಲವನ್ನು ಅಮ್ಮುಗೆ ರಾಯಮ್ಮ ತನ್ನ ವಚನದಲ್ಲಿ ಪ್ರತಿಪಾದಿಸಿದ್ದಾಳೆ. ಈ ಧೋರಣೆಯಿಂದಾಗಿ ವಚನಕಾರ್ತಿಯರಲ್ಲಿ ಅತ್ಯಂತ ನಿಷ್ಠುರ ಸ್ವಭಾವದವಳು ಎನಿಸಿದ್ದಾಳೆ. ಪ್ರಸ್ತುತ ಅಮ್ಮುಗೆ ರಾಯಮ್ಮನ 2 ವಚನಗಳು ನಿಮ್ಮ ಅಧ್ಯಯನಕ್ಕೆ ನಿಗದಿಪಡಿಸಲಾಗಿದೆ.
ಅರ್ಥ ಆಗ್ತಾ ಇದೆಯಲ್ವಾ? ಇಷ್ಟು ಅಮ್ಮುಗೆ ರಾಯಮ್ಮನವರ ಪರಿಚಯ. ಈಗ ಪ್ರಸ್ತುತ ನಿಮಗೆ 2 ವಚನಗಳನ್ನು ನಿಗದಿಪಡಿಸಿದ್ದಾರೆ ಅಂತ ಹೇಳಿದೆ. ಸೊ ಅದರಲ್ಲಿ ಮೊದಲನೇ ವಚನವನ್ನು ನೋಡೋಣ. ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿಯುವವರ ನಾರನೂ ಕಾಣೆ, ಎನ್ನ ಕಾಲೊಳಗಣ ಮುಳ್ಳನ್ನು ತೆಗೆಯುವವರ ನಾರನೂ ಕಾಣೆ, ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ಸುಡುವವರ ನಾರನೂ ಕಾಣೆ, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವರ ನಾರನೂ ಕಾಣನೆಯ. ಆದ್ಯರ ವೇದ್ಯರ ವಚನಗಳಿಂದ ಅರಿವೆನೆಂಬರು, ಆದ್ಯರ ವೇದ್ಯರ ವಚನಗಳಿಂದ ಅರಿವೆನೆಂಬರು ಅರಿಯಲಾರರು ಕಾಣ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು, ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು ಎನ್ನುವುದು ಸ್ವಲ್ಪ ಸುದೀರ್ಘ ಆದರೂ ಕೂಡ ತುಂಬ ಅರ್ಥಪೂರ್ಣವಾದಂತಹ ವಚನ ಇದು. ಮೊದಲಿಗೆ ಇದರ ತಾತ್ಪರ್ಯವನ್ನು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ನಾನು ಅದರ ವ್ಯಾಖ್ಯಾನ ಮಾಡ್ತೀನಿ. 1ನೇ ವಚನ ಅಂದರೆ ಅಮ್ಮುಗೆ ರಾಯಮ್ಮನವರ ಮೊದಲನೇ ವಚನ ಇದೆಯಲ್ಲ, ಈ ಮೊದಲನೇ ವಚನ ಏನು ಸೂಚಿಸುತ್ತಂದರೆ ವ್ಯಕ್ತಿ ಸಾಧನೆಯಲ್ಲಿ ವೈಯಕ್ತಿಕ ಪ್ರಯತ್ನವನ್ನು ಸಾರುತ್ತದೆ. ನೋಡಿ, ವ್ಯಕ್ತಿ ಸಾಧನೆಯಲ್ಲಿ ವೈಯಕ್ತಿಕ ಸಾಧನೆಯನ್ನು ಪ್ರಧಾನವಾಗಿ ಸಾರ್ತದೆ ಈ ವಚನ. ಅಂದರೆ ವ್ಯಕ್ತಿಗಿಂತ ದೊಡ್ಡವರು ಯಾರೂ ಇಲ್ಲ, ವ್ಯಕ್ತಿ ಸಾಮರ್ಥ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನೋ ಮಾತನ್ನು ಹೇಳ್ತದೆ. ತನ್ನೊಳಗಿನ ದೋಷಗಳು ತನ್ನರಿವಿಗೆ ಬಾರದಂತೆ ಅನ್ಯರಿಗೆ ಗೋಚರಿಸುವುದಿಲ್ಲ. ಮೊದಲು ತನ್ನ ಅರಿವಿಗೆ ಬಂದ ಮೇಲೆ ಅದು ಬೇರೆಯವ್ರಿಗೆ ಗೋಚರಿಸೋದು. ತನ್ನಲ್ಲಿರ್ತಕ್ಕಂಥ ಲೋಪದೋಷಗಳು, ನಮ್ಮಲ್ಲಿರ್ತಕ್ಕಂಥ ನೋವು ನಲಿವುಗಳು ನಮಗಿಂತಲೂ ಚೆನ್ನಾಗಿ ತಿಳ್ಕೊಳ್ಳೋರು ಯಾರಿಲ್ಲ. ಮೊದಲು ನಮಗೆ ಗೊತ್ತಾಗುತ್ತದೆ ಅನ್ನೋ ಮಾತನ್ನು ಅಮ್ಮುಗೆ ರಾಯಮ್ಮ ಹೇಳ್ತಾರೆ. ಹೀಗಾಗಿ ತನ್ನೊಳಗಿನ ದೋಷಗಳ ನಿವಾರಣೆಗಾಗಿ ಹೊರಗಿನವರ ನೆರವು ಪಡೆಯುವುದು ಪರಿಣಾಮದಲ್ಲಿ ಸಫಲವಾಗುವುದಿಲ್ಲ. ನನ್ನಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ನಿವಾರಿಸಲಿಕ್ಕೆ ನಾನು ಬೇರೆಯವರಿಂದ ಸಹಾಯ ಪಡೆದರೆ ಅದು ಅಷ್ಟು ಸಮಂಜಸ ಅನಿಸಲ್ಲ. ನನ್ನ ಸಮಸ್ಯೆಗಳಿಗೆ, ನನ್ನ ನೋವು ನಲಿವುಗಳಿಗೆ ನಾನೇ ಪರಿಹಾರವನ್ನು ಕಂಡ್ಕೋಬೇಕು ಅನ್ನೋ ಮಾತನ್ನು ಅಮ್ಮುಗೆ ರಾಯಮ್ಮ ಹೇಳ್ತಾ ಇದೆ. ಹಾಗಾಗಿ ತನ್ನೊಳಗಿನ ನೇತ್ಯಾತ್ಮಕ ಅಂದರೆ ನೆಗೆಟಿವ್ ಅಂತ ನೇತ್ಯಾತ್ಮಕ ಅಂಶಗಳನ್ನು ಸ್ವಯಂ ಪ್ರಯತ್ನದಿಂದಲೇ ದೂರಾಗಿಸಿ ಶಿವಸಾಕ್ಷಾತ್ಕಾರ ಪಡೆಯಬೇಕು ಎಂದು ಈ ವಚನದಲ್ಲಿ ನಿರೂಪಿಸಲಾಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ವಚನದಲ್ಲಿ ಅಮ್ಮುಗೆ ರಾಯಮ್ಮ ಒಟ್ಟಾರೆ ಹೇಳ್ತಾ ಇರೋದೇನೆಂದರೆ ನಮ್ಮ ನೋವು ನಲಿವುಗಳಿಗೆ ನಾವೇ ಪರಿಹಾರವನ್ನು ಕಂಡುಕೊಳ್ಬೇಕು, ಬೇರೆ ಯಾರೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನು ನಿಮ್ಗೆ ಇನ್ನೂ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅಮ್ಮುಗೆ ರಾಯಮ್ಮ ಹೇಳ್ತಾರೆ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿಯುವವರ ನಾರನೂ ಕಾಣೆ. ಅಂದರೆ ನನ್ನ ಕಣ್ಣಲ್ಲಿ ಇರ್ತಕ್ಕಂಥ ಕಣ್ಣಲ್ಲಿ ಏನೋ ಒಂದು ಕಟ್ಟಿಗೆ ಇರುತ್ತೆ, ಯಾವುದೋ ತುಂಡು ಬಿದ್ದಿರುತ್ತೆ, ಅದನ್ನು ಬೇರೆ ತೆಗೆಯಕ್ಕೆ ಹೋದರೆ ಅಷ್ಟು ಬರಲ್ಲ. ಯಾಕೆಂದ್ರೆ ಬೇರೆ ತೆಗೆಯಕ್ಕೆ ಹೋದರೆ ಕಣ್ಣಿಗೆ ನೋವಾಗುತ್ತೆ. ಅದನ್ನು ಸೂಕ್ಷ್ಮವಾಗಿ ನಾನೇ ತೆಗೆದುಕೊಳ್ಳುವ ಪ್ರಯತ್ನ ಮಾಡಬೇಕು. ಅದನ್ನೇ ಹೇಳ್ತಾರೆ, ಎನ್ನ ಕಣ್ಣೊಳಗನ ಕಟ್ಟಿಗೆಯ ಮುರಿಯುವವರ ನಾರನೂ ಕಾಣೆ, ಎನ್ನ ಕಾಲೊಳಗಣ ಮುಳ್ಳನ್ನು ತೆಗೆಯುವವರ ನಾರನೂ ಕಾಣೆ. ಬೇರೆಯವರ ಕಾಲಿನ ಮುಳ್ಳನ್ನು ತೆಗಿಬೋದು, ತೆಗಿಯೋಕ್ಕಾಗಲ್ಲ ಅಂತ ಅಲ್ಲ, ಆದರೆ ಆ ತೆಗೆಯೋ ಸಂದರ್ಭದಲ್ಲಿ ನೋವಾಗ್ಬೋದು. ಅದಕ್ಕೆ ಅದು ನಾನೇ ಸೂಕ್ಷ್ಮವಾಗಿ ತೆಗಿಬೇಕು ಅನ್ನೋ ಮಾತನ್ನು ಹೇಳ್ತದೆ. ಎನ್ನ ಅಂಗದಲ್ಲಿ ಅಹಂಕಾರವ, ನನ್ನ ದೇಹದಲ್ಲಿರ್ತಕ್ಕಂಥ ಅಹಂಕಾರವ ಸುಡುವವರ ನಾರನೂ ಕಾಣೆ. ಅಂಗದಲ್ಲಿ ನಮ್ಮ ಅಂಗಾಂಗಗಳಲ್ಲಿ, ನಮ್ಮ ದೇಹಗಳಲ್ಲಿರ್ತಕ್ಕಂತಹ ಅಹಂಕಾರ, ಅಹಮ್ಮಿಕೆಯನ್ನು ಸುಡುವವರು ಯಾರನ್ನೂ ನಾನು ನೋಡಲಿಲ್ಲ. ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ, ನನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಮಾಯೆ ಅಂದರೆ ಆಸೆ ಅಂತ, ಮಾಯೆ ಅಂದರೆ ಆಸೆ, ಮಾಯಾ ಪ್ರಪಂಚವನ್ನು ಕೆಡಿಸುವವರ ನಾರನೂ ಕಾಣನೆಯ. ಇದನ್ನು ನನ್ನ ಆಸೆಯಲ್ಲಿರ್ತಕ್ಕಂತಹ ಆಸೆಯನ್ನು ಕೆಡಿಸೋದು, ಚಂಚಲಗೊಳಿಸೋರನ್ನ ಯಾರನ್ನೂ ಕಾಣಲಿಲ್ಲ. ಆದ್ಯರ ಅಂತಂದರೆ ಆದ್ಯರು ಅಂದರೆ ಪೂರ್ವಿಕರು, ಹಿರಿಯರು ಅಂತ. ವೇದ್ಯರು ಅಂದರೆ ತಿಳಿದಂಥವ್ರು. ವೇದ್ಯರ ವಚನಗಳಿಂದ
ಅರಿವೆನೆಂಬರು ಅರಿಯಲಾರರು ಕಾಣ. ಆದ್ಯರು ಅಂದರೆ ಪೂರ್ವಿಕರಿಂದ, ಹಿರಿಯರಿಂದ, ಅಥವಾ ವೇದ್ಯರು ಅಂತಂದರೆ ತಿಳಿದವರು ವಚನಗಳನ್ನು ರಚಿಸ್ತಾರೆ. ಅವರ ವಚನಗಳಿಂದ ಅರಿವೆನೆಂಬರು ತಿಳ್ಕೊಳ್ತೀವಿ ಅಂತಾರೆ, ಆದರೆ ಅರಿಯಲಾರರು ಕಾಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಈ ಬೇರೆಯವರಿಂದ ನಾವು ಏನನ್ನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ನಮ್ಮ ಸಮಸ್ಯೆಗೆ, ನಮ್ಮ ಪರಿಹಾರಕ್ಕೆ ನಾವೇ ಪರಿಹಾರವನ್ನು ಕಂಡ್ಕೋಬೇಕು ಅನ್ನೋ ಮಾತನ್ನು ಅಮ್ಮುಗೆ ರಾಯಮ್ಮ ಹೇಳ್ತಾ ಇದ್ದಾರೆ ಮುಂದುವರೆದು. ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು. ನೋಡಿ, ಈ ಮೇಲೆ ಹೇಳೋದು ತೆಗೆಯೋರ್ನ ಯಾರೂ ಕಾಣಲಿಲ್ಲ ಅಂತ ಹೇಳ್ತಾಳೆ. ಸೊ ಈಗ ಹೇಳ್ತಾ ಇದ್ದಾಳೆ ಮುಂದುವರೆದು ಈ ವಚನದಲ್ಲಿಯೇ, ನನ್ನ ಒಳಗಿನ ಮುಳ್ಳನ್ನು ನಾನು ಕಟ್ಟಿಗೆಯ ನಾನೇ ತೆಗೆಯಬೇಕು. ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು. ತನ್ನ ಕಾಲಲ್ಲಿರ್ತಕ್ಕಂಥ ಮುಳ್ಳನ್ನು ತಾನೇ ತೆಗೆಯಬೇಕು. ಅಂಗದಲ್ಲಿರುವ ಅಹಂಕಾರವ ನಾನೇ ಸುಡಬೇಕು. ನನ್ನ ಅಂಗದಲ್ಲಿರ್ತಕ್ಕಂಥ ಅಂದರೆ ನನ್ನ ದೇಹದಲ್ಲಿರ್ತಕ್ಕಂತಹ ಅಹಂಕಾರವ, ಅಂಗಾಂಗಗಳಲ್ಲಿರ್ತಕ್ಕಂಥ ಅಹಂಕಾರವನ್ನು ನಾನೇ ತೆಗೆಯಬೇಕು. ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು. ನನ್ನಲ್ಲಿರ್ತಕ್ಕಂಥ ಒಂದು ಪ್ರಪಂಚ, ಮಾಯಾ ಪ್ರಪಂಚ ಇದೆ, ಸುಖಲೋಲೋಪತಿಯಿಂದ ಏನೆಲ್ಲ ಮಾಡ್ಬೋದು ಅನ್ನೋ ಮಾಯಾ ಪ್ರಪಂಚ ಇದೆ, ಅದನ್ನು ನಾನೇ ಕಳೆಯಬೇಕು. ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು. ಅಮುಗೇಶ್ವರ ಅಂತಂದರೆ ತನ್ನ ಆರಾಧ್ಯ ದೈವ, ತನ್ನ ಅಂಕಿತ ದೈವ. ಸೊ ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು. ದೇವರಿದ್ದಾನೆ ಅಂತ ಹೇಳೋದನ್ನು ಇನ್ನೊಬ್ಬರು ಹೇಳಿದರೆ ಅದು ಅರ್ಥ ಆಗೋದಿಲ್ಲ. ನಮ್ಮ ಅನುಭವಕ್ಕೆ ಬಂದಾಗ ಅದು ಅರ್ಥ ಆಗುತ್ತೆ ಅನ್ನೋ ಮಾತನ್ನು ಇಲ್ಲಿ ಅಮ್ಮುಗೆ ರಾಯಮ್ಮನವರು ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ವಚನವನ್ನು ಅಂದರೆ, ಮೊದಲನೇ ವಚನದ ಒಟ್ಟಾರೆ ತಾತ್ಪರ್ಯ ಏನು ಅಂತಂದರೆ, ಇಲ್ಲಿ ವ್ಯಕ್ತಿಯ ಪ್ರಯತ್ನ, ವ್ಯಕ್ತಿಯ ಸಾಮರ್ಥ್ಯ, ವ್ಯಕ್ತಿಯ ಗುಣಗಳು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ನನ್ನ ಗುರುಗಳು ಪಂಡಿತಾರಾಧ್ಯರಂತ ಇದ್ದರು, ಅವರು MA ಹಂತದಲ್ಲಿ ಹೇಳ್ತಾ ಇದ್ರು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ನಮ್ಮ ಕಷ್ಟ ನಷ್ಟಗಳು ನಮಗಿಂತಲೂ ಚೆನ್ನಾಗಿ ತಿಳ್ಕೊಂಡವ್ರು ಯಾರೂ ಇಲ್ಲ. ಅದಕ್ಕೆ ನಾವೇ ಪರಿಹಾರ ಕಂಡ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಅದು ಸತ್ಯನೇ. ನಮ್ಮ ನೋವು, ನಲಿವು, ದುಃಖ, ದುಮ್ಮಾನಗಳು ನಾವು ಬೇರೆಯವರೊಂದಿಗೆ ಹಂಚ್ಕೊಂಡು ಸಮಾಧಾನ ಪಡ್ಬೋದೇ ವಿನಃ ಅದಕ್ಕೆ ಪರಿಹಾರ ನಾವೇ ಕಂಡ್ಕೋಬೇಕು ಅನ್ನೋ ಅರ್ಥದಲ್ಲಿ ಅಮ್ಮುಗೆ ರಾಯಮ್ಮ ಹೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಇನ್ನು ಎರಡನೇ ವಚನ ನೋಡೋಣ. ಆಕಾಶಕ್ಕೆ ಹಾರುವಂಗೆ ದೋಟಿಯ ಕೋಲ ಹಂಗೇತ ಕೈಯ, ಭೂಮಿಯ ಸೋಕದೆ ನಡೆಬವಂಗೆ ಭೂಮಿಯ ಹಂಗೇತ ಕೈಯ, ತನ್ನ ತಾನು ಅರಿದವಂಗೆ ಭಿನ್ನಾಣಿಗಳ ಮಾತೇತ ಕೈಯ, ಅಗಮ್ಯವಾಗಿ ಚಲಿಸುವಂಗೆ ಅಂಗನಿಯರ ಹಂಗೇತ ಕೈಯ, ಅಮುಗೇಶ್ವರ ಲಿಂಗ ಅರಿದ ಶರಣಂಗೆ ಕಾಶಾಂಬರ ಹೊತ್ತು ತಿರುಗುವ ಕರ್ಮಿಗಳ ಹಂಗೇತ ಕೈಯ. ನೋಡಿ, ಎಂಥ ಮೀನಿಂಗ್ಫುಲ್ ಮಾತನ್ನು ಹೇಳ್ತಾ ಇದ್ದಾರೆ ಅಮ್ಮುಗೆ ರಾಯಮ್ಮ. ಯಾರ ಹಂಗು ಯಾರಿಗೆ ಇಲ್ಲ, ಯಾರ ಹಂಗು ಯಾರಿಗೆ ಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಐ ವಿಲ್ ರಿಪೀಟ್ ಅಗೇನ್ ದಿಸ್ ವಚನ. ಆಕಾಶಕ್ಕೆ ಹಾರುವಂಗೆ ದೋಟಿಯ ಕೋಲ ಹಂಗೇತ ಕೈಯ, ಭೂಮಿಯ ಸೋಕದೆ ನಡೆಬವಂಗೆ ಭೂಮಿಯ ಹಂಗೇತ ಕೈಯ, ತನ್ನ ತಾನು ಅರಿದವಂಗೆ ಭಿನ್ನಾಣಿಗಳ ಮಾತೇತ ಕೈಯ, ಅಗಮ್ಯವಾಗಿ ಚಲಿಸುವಂಗೆ ಅಂಗನಿಯರ ಹಂಗೇತ ಕೈಯ, ಅಮುಗೇಶ್ವರ ಲಿಂಗ ಅರಿದ ಶರಣಂಗೆ ಕಾಶಾಂಬರ ಹೊತ್ತು ತಿರುಗುವ ಕರ್ಮಿಗಳ ಹಂಗೇತ ಕೈಯ. ನೋಡಿ, ಎಂಥ ಮಾತನ್ನು ಅಮ್ಮುಗೆ ರಾಯಮ್ಮ ಹೇಳ್ತಾ ಇದ್ದಾರೆ. ಇದರ ಒಟ್ಟಾರೆ ತಾತ್ಪರ್ಯವನ್ನು ತಿಳ್ಕೊಳ್ಳುವ ಅಗತ್ಯವಿದೆ. ಈ ನೋಡಿ, ಎರಡನೇ ವಚನ ಏನು ಹೇಳ್ತಾ ಇದೆ ಅಂದರೆ, ಎರಡನೇ ವಚನ ಕರ್ಮದಾಚೆಗಿನ ಶಿವ ಧರ್ಮವನ್ನು, ಕರ್ಮದಾಚೆಗಿನ ಶಿವಧರ್ಮವನ್ನು ಸಾಧಿಸುವ ಬಗೆಯನ್ನು ವಿಶ್ಲೇಷಿಸುತ್ತದೆ. ಅಂದರೆ ಕರ್ಮ ಅಂದರೆ ಕೆಲಸದ ಆಚೆಗಿನ ಶಿವಧರ್ಮ, ನಾವು ಕೆಲಸ ನಮ್ಮ ಪಾಡಿ ನಾವು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಂಗುಗಳ ಆಚೆಗೆ ಸಾಗದೆ ಅಮುಗೇಶ್ವರ ಲಿಂಗವನ್ನು ಅರಿಯಲಾಗದು. ನಾವು ಬೇರೆಯವರ ಹಂಗಿನಲ್ಲಿ ಇದ್ಬಿಟ್ರೆ ಆ ಹಂಗಿನಲ್ಲೇ ಇದ್ದೀನಿ ಅಂತೇಳಿ ಅವರ ಋಣವನ್ನು ತೀರಿಸ್ಕೋಬೇಕಂತೇಳಿ ಪ್ರಯತ್ನ ಪಡ್ತಾ ಇರ್ತೀವಿ ವಿನಃ ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡೋದೇ ಇಲ್ಲ. ಅದಕ್ಕೆ ಹಂಗುಗಳನ್ನು ಮೀರಬೇಕು ಅನ್ನೋ ಮಾತನ್ನು ಅಮ್ಮುಗೆ ರಾಯಮ್ಮ ಹೇಳ್ತಾರೆ. ಕೇವಲ ಲೌಕಿಕ ಕರ್ಮಗಳ ಆಚರಣೆಗಳಿಂದ
ಸಾರ್ಥಕ್ಯ ಪಡೆಯಲು ಸಾಧ್ಯವಿಲ್ಲ. ನೋಡಿ, ಲೌಕಿಕ ಅಂತಂದರೆ ಸಾಂಸಾರಿಕ ಪ್ರಯತ್ನದಿಂದ, ಕರ್ಮಗಳಿಂದ, ಸಾಂಸಾರಿಕ ಕಾರ್ಯಗಳಿಂದ ನಾವು ಏನನ್ನು ಸಾಧಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸಾರ್ಥಕ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ, ಶರಣರ ಮುಖ್ಯ ಗುರಿ ತನ್ನ ತಾನು ಅರಿಯುವುದೇ ಆಗಿದೆ. ಶರಣರ ಮುಖ್ಯ ಗುರಿ ಏನಾಗಿರಬೇಕು ಅಂದರೆ, ತನ್ನನ್ನು ತಾನು ಮೊದಲು ಅರ್ಥ ಮಾಡ್ಕೋಬೇಕು, ಆಮೇಲೆ ಬೇರೆಯವ್ರಿಗೆ ಬುದ್ಧಿವಾದ ಹೇಳೋಕ್ಕೆ ಹೋಗಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಸಾಧನೆಗೆ ಸೋಪಾನವಾಗದ್ದನ್ನು ಆಶ್ರಯಿಸಿದರೆ ನಿಜವಾಗಿಯೂ ಸಾರ್ಥಕ್ಯ ಲಭಿಸುವುದಿಲ್ಲ ಎಂಬುದು ಈ ವಚನದ ಏನಾಗಿದೆ ಪ್ರಮುಖ ಆಶಯವಾಗಿದೆ. ನಾವು ಏನೋ ಒಂದು ಸಾಧನೆ ಮಾಡೋಕ್ಕೆ ಹೋಗ್ತೀವಿ ಅಂತ, ಒಂದು ಸೋಪಾನ ಅಂದರೆ ಕನಸು, ನಾವು ಏನೋ ಒಂದು ಸಾಧನೆ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡು ಮುಂದುವರಿತೀವಿ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಮಾತ್ರ ಸಾಧನೆ ಆಗುತ್ತೆ ವಿನಃ ಸುಮ್ಮನೆ ಕನಸು ಕಾಣೋದ್ರಿಂದ ಸಾಧನೆ ಆಗೋದಿಲ್ಲ. ಸೊ ಅದು ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂತ ಅಂದಮೇಲೆ ಅದರಿಂದ ಎಷ್ಟು ಪ್ರಯತ್ನ ಮಾಡಿದರೂ ವ್ಯರ್ಥ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅಮ್ಮುಗೆ ರಾಯಮ್ಮ. ಸೊ ಒಟ್ಟಾರೆ ಈ ವಚನದ ತಾತ್ಪರ್ಯ ಏನು ಹೇಳುತ್ತಂದರೆ, ಆಕಾಶಕ್ಕೆ ಹಾರುವಂಗೆ ದೋಟಿಯ ಕೋಲ ಹಂಗೇತಕ್ಕೆಯ. ನೋಡಿ, ಆಕಾಶಕ್ಕೆ ನಾನು ಹಾರ್ತೀನಿ ಅಂತ ಹಾರೋನಿಗೆ ದೋಟಿಯ ಕೋಲ ಹಂಗೇತಕ್ಕೆ. ದೋಟಿ ಅಂತಂದರೆ ಈ ಕಟ್ಟಿಗೆಯ ಮುಂದಿನ ಭಾಗದಲ್ಲಿ ಮೊನಚಾಗಿ ಚುಚ್ಚಿ ಅದಕ್ಕೆ ಆಸರೆ ಆಗುವಂತೆ ಮಾಡಿರ್ತಾರೆ. ಅರ್ಥಾತ್ ಈ ಆನೆಗಳಿಗೆ ಅಂಕುಶವನ್ನು ಹಾಕ್ತೀವಲ್ಲ, ಆ ಅಂಕುಶ ಆಗ್ತಕ್ಕಂಥ ಸಾಧನ. ಸೊ ಅದರ ಹಂಗೇತಕ್ಕೆ ಅಂದರೆ ಆಸರೆ ಹೇಗೆ ಬೇಕು, ಆಕಾಶಕ್ಕೆ ಹಾರುವಂಗೆ ಕಟ್ಟಿಗೆ ಆಸರೆ ಹೇಗೆ ಬೇಕು ಅನ್ನೋದು. ಮುಂದುವರೆದು, ಭೂಮಿಯ ಸೋಕದೆ ನಡೆಯುವಂಗೆ ಭೂಮಿಯ ಹಂಗೇತಕ್ಕಯ್ಯ. ಭೂಮಿಯನ್ನು ನಾನು ಟಚ್ ಮಾಡ್ದೇನೆ, ಭೂಮಿಯ ಮೇಲೆ ನಿಂತ್ಕೊಳ್ಳದೆ ನಾನು ನಡಿತೀನಿ ಅನ್ನೋನಿಗೆ ಭೂಮಿಯ ಹಂಗೇತಕ್ಕೆ, ಭೂಮಿಯ ಮೇಲೆ ನಿಂತ್ಕೊಳ್ಳೋದು ಯಾಕೆ? ಈಗ ನಾವು ಭೂಮಿಯನ್ನು ಟಚ್ ಮಾಡದೆ ನಾನು ನಡಿತೀನಿ ಅಂದರೆ ಭೂಮಿಯ ಮೇಲೆ ನಿಂತ್ಕೊಂಡೇ ತಾನೇ ನಡಿಬೇಕಾಗಿದ್ದು. ಸೊ ಹಾಗಾಗಿ ಅದರ ಹಂಗು ಯಾಕೆ ಬೇಕು ನಿನಗೆ ಅನ್ನೋ ಮಾತನ್ನು ಅಮ್ಮುಗೆ ರಾಯಮ್ಮ ತನ್ನ ತಾನು ಅರಿದವಂಗೆ ಭಿನ್ನಾಣಿಗಳ ಮಾತೇತಕ್ಕೆಯ. ನೋಡಿ, ತನ್ನನ್ನು ತಾನು ತಿಳ್ಕೊಂಡವನಿಗೆ ಭಿನ್ನಾಣಿಗಳು ಅಂತಂದರೆ ಬುದ್ಧಿಜೀವಿಗಳು, ವಿದ್ವಾಂಸರು ಅನ್ನೋ ಅರ್ಥದಲ್ಲಿ. ತನ್ನ ತಾನು ಅರ್ಥಕೊಂಡವನಿಗೆ ಭಿನ್ನಾಣಿಗಳು, ಬುದ್ಧಿಜೀವಿಗಳ ಮಾತೇತಕ್ಕೆ, ವಿದ್ವಾಂಸರ ಮಾತೇತಕ್ಕೆ. ಅಗಮ್ಯವಾಗಿ ಚಲಿಸುವಂಗೆ, ಅಗಮ್ಯವಾಗಿ ಅಂದರೆ ಗಮ್ಯನೇ ಇಲ್ಲ, ಅಗಮ್ಯ ಅಂತಂದರೆ ಒಂದು ಎಂಡ್ಲೆಸ್ ಆಗಿ ನಡೆಯುವವನಿಗೆ, ಚಲಿಸುವಂಗೆ, ಅಗಮ್ಯವಾಗಿ ಚಲಿಸುವಂಗೆ ಅಂದರೆ ಯಾವುದೇ ಗುತ್ತು ಗುರಿ ಇಲ್ಲದೆ ಚಲಿಸುವಂಗೆ. ಅಂಗನೀಯರ ಹಂಗೇತಕ್ಕೆ ನೋಡಿ, ಈ ಅಗಮ್ಯವಾಗಿ ಚಲಿಸುವ ಗುತ್ತು ಗುರಿ ಇಲ್ಲದೆ ಇರೋರಿಗೆ ಅಂಗನೀಯರ ಹಂಗೇತಕ್ಕೆ ಯಾರ ಸಖಿಯರ, ಸ್ನೇಹಿತರ ಅಥವಾ ಗೆಳತಿಯರ ಸಹಾಯವನ್ನು ಯಾಕೆ ಪಡ್ಕೋಬೇಕು? ಅಮುಗೇಶ್ವರ ಲಿಂಗ ಅರಿದ ಶರಣಂಗೆ. ನೋಡಿ, ಬಹಳ ಅದ್ಭುತವಾದ ಮಾತು. ಅಮುಗೇಶ್ವರ ಲಿಂಗ, ಅಮ್ಮುಗೆ ರಾಯಮ್ಮನವರ ಅಂಕಿತ ಆರಾಧ್ಯ ದೇವ ಅಮುಗೇಶ್ವರ ಲಿಂಗ ಶರಣರ, ಅಮುಗೇಶ್ವರ ಲಿಂಗ ಅರಿದ ಅಂದರೆ ತಿಳ್ಕೊಂಡು, ತನ್ನ ದೇವರನ್ನು ತಾನು ತಿಳ್ಕೊಂಡ್ಮೇಲೆ ಶರಣಂಗೆ ಅಂದರೆ ಶರಣ ಅಂತಂದರೆ ಕಾವಿ ವಸ್ತ್ರವನ್ನು, ಶರಣಂಗೆ ಕಾವಿ ಕಾಶಾಂಬರ ಹೊದ್ದು ತಿರುಗುವ ಕರ್ಮಿಗಳ ಹಂಗೇತಕ್ಕೆಯ. ಸೊ ಅಮುಗೇಶ್ವರನ್ನು ತಾನು ತಿಳ್ಕೊಂಡ್ಬಿಟ್ಮೇಲೆ ಅಂದರೆ ತಾನು ನಂಬಿರ್ತಕ್ಕಂಥ ದೇವರನ್ನು ತಾನು ತಿಳ್ಕೊಂಡ್ಮೇಲೆ ಸೊ ಬೇರೆಯವರ ಅಂದರೆ ಬೇರೆ ಕಾವಿಧಾರಿಗಳ ಒಂದು ಸಹಾಯ ಅಗತ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ನಮ್ಮ ಅಮ್ಮುಗೆ ರಾಯಮ್ಮನವರು ಹೇಳ್ತಾ ಇದ್ದಾರೆ. ಐ ಥಿಂಕ್ ಸೊ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಸೊ ಈ ಕುರಿತು ಏನೇ ನಿಮಗೆ ಸಂದೇಹ ಇದ್ದರೆ, ಆದರೆ ಅಮ್ಮುಗೆ ರಾಯಮ್ಮನವರ ಬಗ್ಗೆ ಸಂದೇಹ ಇದ್ದರೆ ನೀವು ಗೂಗಲ್ ಕ್ಲಾಸ್ ಮೀಟಲ್ಲಿ ಮಾಡ್ತೀನಲ್ಲ, ಆ ಸಂದರ್ಭದಲ್ಲಿ ನೀವು ಪ್ರಶ್ನೆ ಮಾಡ್ಬೋದು. ಮುಂದುವರೆದು ನಮ್ಮ ಎರಡನೇ ವಚನಕಾರ್ತಿಯಾದಂತಹ ಲಿಂಗಮ್ಮನವರ ಪರಿಚಯ ಮಾಡ್ಕೊಳ್ಳೋಣ. ಓಕೆ, ಲಿಂಗಮ್ಮನವರ ಪರಿಚಯ 12ನೇ ಶತಮಾನದ ಗಮನಾರ್ಹ ವಚನಕಾರ್ತಿ ಲಿಂಗಮ್ಮ. ಈಕೆಯ ಕಾಲ 1160. ಬಸವಣ್ಣನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಲಿಂಗಮ್ಮ ಹಡಪದ ಅಪ್ಪಣ್ಣನವರ ಸಹಧರ್ಮಿಣಿ. ಯಾರ ಸಹಧರ್ಮಿಣಿ? ಹಡಪದ ಅಪ್ಪಣ್ಣನವರ ಸಹಧರ್ಮಿಣಿ. ಲಿಂಗಮ್ಮನ ಗುರು ಚನ್ನಮಲ್ಲೇಶ್ವರ ಎಂದು ತಿಳಿದು ಬರುತ್ತದೆ. ಲಿಂಗಮ್ಮನ ಗುರು ಯಾರು? ಚನ್ನಮಲ್ಲೇಶ್ವರ. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂಬ ಅಂಕಿತದಲ್ಲಿ ಈಕೆ ವಚನಗಳನ್ನು ರಚಿಸಿದ್ದಾಳೆ. ಅಪ್ಪಣ್ಣ ಪ್ರಿಯ
ಚನ್ನಬಸವಣ್ಣ ಅಂಕಿತದಲ್ಲಿ ಲಿಂಗಮ್ಮನವರು ವಚನವನ್ನು ರಚಿಸಿದ್ದಾರೆ. ಸುಮಾರು 113 ವಚನಗಳು ದೊರೆತಿವೆ. ಯಾರ್ದು? ಲಿಂಗಮ್ಮಂದು ಸುಮಾರು 113 ವಚನಗಳು ದೊರಕಿದೆ. ಹಡಪದ ಕುಟುಂಬದಲ್ಲಿ ಹುಟ್ಟಿದ ಲಿಂಗಮ್ಮ, ಹಡಪದ ಕುಟುಂಬ ಅಂತಂದರೆ ಈ ಬಿಂದಿಗೆ ಮಾಡ್ತಾರಲ್ಲಪ್ಪ, ಆ ಬಿಂದಿಗೆ ಮಾಡ್ತಕ್ಕಂಥ ಜನಾಂಗವನ್ನು ಹಡಪದ ಕುಟುಂಬ ಅಂತ ಕರೀತಾರೆ. ಹಡಪದ ಕುಲದಲ್ಲಿ ಹುಟ್ಟಿದ ಲಿಂಗಮ್ಮ ಆ ಕಾಲದಲ್ಲಿ ಹೆಣ್ಣಿಗೆ ಸಿಕ್ಕಿದ್ದ ಸಮಾನತೆಯ ಸೌಲಭ್ಯವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾಳೆ. ನೋಡಿ, ನೀವು ಕೂಡ ನಿಮಗೆ ಸಿಕ್ಕಿರ್ತಕ್ಕಂತಹ ಒಂದು ಸೌಲಭ್ಯವನ್ನು, ಸಮಾನತೆಯನ್ನು ನೀವು ಕೂಡ ಸಾರ್ಥಕಪಡಿಸ್ಕೋಬೇಕು ಅನ್ನೋ ಅರ್ಥದಲ್ಲಿ ಲಿಂಗಮ್ಮನವರು ಹೇಳ್ತಾರೆ. ಆ ಕಾಲದಲ್ಲಿ 12ನೇ ಶತಮಾನದಲ್ಲೇ ಹೆಂಗಸರಿಗೆ ಸಿಕ್ಕಂತಹ ಸಮಾನತೆಯ ಹಕ್ಕನ್ನು ತಾನು ಸಮರ್ಥವಾಗಿ ಬಳಸ್ಕೊಂಡಿದ್ದಾಳೆ. ನಿಮಗೀಗ 33% ಇದೆಯಪ್ಪ, ನೀವು ಅದನ್ನು ಸಮರ್ಥವಾಗಿ ಬಳಸ್ಕೋಬೇಕು. ಅಪ್ಪಟ ಜನಪದ ಮನಸ್ಸಿನ ಲಿಂಗಮ್ಮ ಉಳಿದ ವಚನಕಾರರಲ್ಲಿ ಕಾಣದ ಭಾಷೆಯು, ಒರಟುತನ ಮತ್ತು ತಾಜಾತನಗಳಿಂದ ಕೂಡಿದ ವಚನಗಳನ್ನು ರಚಿಸಿದ್ದಾಳೆ. ನೋಡಿ, ಲಿಂಗಮ್ಮ ವಿಶಿಷ್ಟ ಯಾಕೆ ಆಗ್ತಾಳೆ, ತುಂಬ ಅರ್ಥಪೂರ್ಣವಾದಂಥ ವಚನಕಾರ್ತಿ ಯಾಕೆ ಆಗ್ತಾಳೆ? ಅಪ್ಪಟ ಜನಪದ ಮನಸ್ಸಿನವಳು ಮನಸ್ಸಿನ ಲಿಂಗಮ್ಮ ಉಳಿದ ವಚನಕಾರರಿಗಿಂತಲೂ ಅವರ ವಚನಕಾರರಲ್ಲಿ ಉಳಿದ ವಚನಕಾರ್ತಿಯರಲ್ಲಿ ಇಲ್ಲದ, ಕಾಣದೇ ಇರತಕ್ಕಂಥ ಭಾಷೆ, ಆ ಭಾಷೆಯನ್ನು ಬಳಸಿದ್ದಾಳೆ. ಒರಟುತನ ಬಳಸಿದ್ದಾಳೆ ಮತ್ತು ತಾಜಾತನಗಳಿಂದ ಕೂಡಿದ ವಚನಗಳನ್ನು ರಚಿಸಿದ್ದಾಳೆ. ಇಲ್ಲಿ ಈಕೆಯು 2 ವಚನಗಳನ್ನು ಅಧ್ಯಯನ ದೃಷ್ಟಿಯಿಂದ ನಿಮಗೇನು ಮಾಡಲಾಗಿದೆ? ನಿಗದಿಪಡಿಸಲಾಗಿದೆ. ಅಧ್ಯಯನ ದೃಷ್ಟಿಯಿಂದ ಈಗ ಪ್ರತಿಯೊಬ್ಬರ ವಚನಕಾರರ 2 ವಚನಗಳನ್ನು ನಿಮಗೆ ನಿಗದಿಪಡಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಲಿಂಗಮ್ಮನವರ ಮೊದಲನೇ ವಚನವನ್ನು ಗಮನಿಸೋಣ. ಆ ವಚನ ಈ ರೀತಿ ಇದೆ, ಹೇಳ್ತೀನಿ. ಮನವ ಗೆದ್ದೆನೆಂದು ತನುವ ಕರಗಿಸಿ, ಕಾಯವ ಮರುಗಿಸಿ, ನಿದ್ದೆಯ ಕೆಡಿಸಿ, ವಿದ್ಯೆಯ ಕಲಿತಿಹನೆಂಬ ಬುದ್ಧಿಹೀನರಿರ ನೀವು ಕೇಳಿರಿ ಅಂತ ನಮಗೆ ಹೇಳ್ತಾ ಇದ್ದಾಳೆ. ಎಂತ? ನಮ್ಮ ಶರಣರು ಮನವನೆಂತು ಗೆದ್ದರೆಂಬುದನ್ನು, ನಮ್ಮ ಶರಣರು ಮನವನೆಂತು ಗೆದ್ದರೆಂಬುದರೊಡೆ ಯಾವ ರೀತಿ ಹೇಳ್ತಿದ್ದಾರೆ? ಕಾಮ ಕ್ರೋಧವ ನೀತಿ, ಲೋಭ ಮೋಹ ಮದ ಮತ್ಸರವ ತ್ಯಜಿಸಿ, ಆಸೆ ರೋಷಗಳಳಿದು ಜಗದ ಪಾಶವ ಬಿಟ್ಟು, ಆ ಮುರುಗಿಸುವ ಕಾಯವನೇ ಪ್ರಸಾದ ಕಾಯವ ಮಾಡಿ ಬಳಿದರು. ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ, ಸುಖವನ್ನು ಓಡಿಸಿ, ಅದು ಬಿಡಿಸ್ಕೋಬೇಕು, ಸುಖವನ್ನು ಓಡಿಸಿ ಅಂತ ಇದೆ, ಸುಖವನ್ನು ಓಡಿಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನರಿರಂತ ಬಲ್ಲರೋ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ನೋಡಿ ಎಂಥ ಮಾತನ್ನು ಹೇಳ್ತಿದ್ದಾರೆ, ರಿಪೀಟ್ ಆಗಿ. ಮನವ ಗೆದ್ದೆನೆಂದು ತನುವ ಕರಗಿಸಿ, ಕಾಯವ ಮರುಗಿಸಿ, ನಿದ್ದೆಯ ಕೆಡಿಸಿ, ವಿದ್ಯೆಯ ಕಲಿತಿಹೇನೆಂಬ ಬುದ್ಧಿಹೀನರಿನ ನೀವು ಕೇಳಿರಿ. ನಮಗೆ ಹೇಳ್ತಾ ಇದ್ದಾರೆ, ನಮ್ಮ ಶರಣರು ಮನವನೆಂತು ಗೆದ್ದರೆಂದೊಡೆ ಕಾಮ ಕ್ರೋಧವ ನೀಗಿ, ಲೋಭ ಮೋಹ ಮದ ಮತ್ಸರವ ಛೇದಿಸಿ, ಆಸೆ ಅಳಿದು ಜಗದ ಪಾಶವ ಬಿಟ್ಟು, ಆ ಮರುಗಿಸುವ ಕಾಯವನೇ ಪ್ರಸಾದ ಕಾಯವ ಮಾಡಿಸಲಹಿದರು. ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ, ಸುಖವನ್ನು ಓಡಿಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನರಿರತ್ತ ಬಲ್ಲರೋ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ನೋಡಿ ಎಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಲಿಂಗಮ್ಮರ ಮೊದಲು ಆ ತಾತ್ಪರ್ಯ ತಿಳ್ಕೊಂಬಿಟ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಆ ತಾತ್ಪರ್ಯ ಹೇಳ್ತೀನಿ. ಮೊದಲನೇ ವಚನದಲ್ಲಿ ಶರಣರು ಮನವನ್ನು ಗೆದ್ದು ತನ್ಮೂಲಕ ಜಗವನ್ನು ಗೆದ್ದ ಪರಿಯನ್ನು ಹೇಳಲಾಗಿದೆ. ಸಿಂಪಲ್, ನಿಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಚನದ ಒಟ್ಟು ತಾತ್ಪರ್ಯ 2 ಸಾಲಲ್ಲಿ ಹೇಳಿದ್ದೀನಿ. ಏನು ಅಂತ? ಮೊದಲನೇ ವಚನದಲ್ಲಿ, ಈ ಲಿಂಗಮ್ಮನವರ ಮೊದಲನೇ ವಚನದಲ್ಲಿ ಏನು ಹೇಳಲಾಗಿದೆ? ಶರಣರು ಮನವನ್ನು ಗೆದ್ದು ತನ್ಮೂಲಕ ಜಗವನ್ನು ಗೆದ್ದ ಪರಿಯನ್ನು ಹೇಳಲಾಗಿದೆ. ಅರ್ಥ ಆಗ್ತದೆಯಾ?
ವಿದ್ಯೆಗಳ ಅಂದರೆ ಲೌಕಿಕ ಅಂತಂದ್ರೇನು, ಪ್ರಾಪಂಚಿಕ. ನಾವು ಈಗ ಇದೀವಲ್ಲ, ನಾವು ಲೌಕಿಕರು. ಅಲೌಕಿಕರು ಅಂದರೆ ಪ್ರಪಂಚ ಅಂದರೆ ಸಂಸಾರ ಬಹುಬಂಧನವನ್ನು ಬಿಟ್ಟವ್ರನ್ನ ಅಲೌಕಿಕರು ಅಂತ ಕರೀತಾರೆ. ಸಂಸಾರ, ಹೆಂಡತಿ, ಮಕ್ಕಳು ಅಂತ ಯಾರು ಅಂತಿರ್ತಾರೋ ಅವ್ರನ್ನ ಲೌಕಿಕ ವಿದ್ಯೆಗಳ ಕಲಿಕೆಗಾಗಿ ದೇಹವನ್ನು ದಂಡಿಸಿದರೆ ದೊಡ್ಡ ಸಾಧನೆಯನ್ನು ಮಾಡಿದಂತೆ ಆಗುವುದಿಲ್ಲ. ಮನವನ್ನು ನಿಜದ ನೆಲೆಯಲ್ಲಿ ಗೆಲ್ಲಬೇಕು. ಅರಿಷಡ್ ವರ್ಗಗಳನ್ನು ನಿವಾರಿಸಿ ಕೊಳ್ಳದಿದ್ದರೆ ಮನುಷ್ಯನು ಏನು ಮಾಡಿದಂತೆ, ಮನುಷ್ಯನು ಗೆದ್ದಂತೆ ತೋರಿದರೂ ಗೆದ್ದಂತಲ್ಲ. ಅವನು ಗೆದ್ದಂತೆ ತೋರ್ತಾನೆ, ಆದರೆ ಗೆಲುವು ಸಾಧಿಸ. ಅರಿಷಡ್ ವರ್ಗಗಳಂದರೆ ಈಗ ತಾನೇ ಹೇಳಿದೆ ಏನಂತ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು. ಅರ್ಥ ಆಗ್ತಿದೆಯಾ? ಅರಿಷಡ್ ವರ್ಗಗಳು ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವುಗಳು ಅರಿಷಡ್ ವರ್ಗಗಳಲ್ಲಿ ಗೆದ್ದಂತಲ್ಲ. ಲೌಕಿಕ ನೆಲೆಯಲ್ಲಿ ವ್ಯಕ್ತಿಯನ್ನು ಪತನಗೊಳಿಸುವ ಆಸೆ, ರೋಷಗಳನ್ನು ಏನು ಮಾಡಬೇಕು? ಅವನು ಒಡೆದೋಡಿಸಿ ಹಾಕಬೇಕು. ಅವುಗಳನ್ನ ಒಡೆದೋಡಿಸ್ಬೇಕಂತೆ, ರೋಷ ಆಸೆಗಳನ್ನು. ಆಯಿತಾ? ಕಾಯ ಪ್ರಸಾದ ಕಾಯವಾಗಬೇಕು. ಕಾಯ ಅಂದರೆ ದೇಹ ಏನಾಗಬೇಕು? ಪ್ರಸಾದ ಕಾಯವಾಗಬೇಕು. ಕೆಡಿಸುವ ನಿದ್ರೆ ಯೋಗ ಸಮಾಧಿ ಆಗಬೇಕು. ಕೆಡಿಸುವ ನಿದ್ರೆ ಏನು ಬೇಕು? ಯೋಗ ಸಮಾಧಿ. ಸಮಾಧಿಯಲ್ಲಿ ಯಾವ ರೀತಿ ಮಲ್ಕೊಂಡಿರ್ತೀವೋ ಆ ರೀತಿ ಮಲ್ಕೊಂಡಾಗಿರಬೇಕು ನಿದ್ದೆ. ಕಪಟ ನಿದ್ದೆ ಆಗಿರಬಾರ್ದು. ಮುಖ್ಯವಾಗಿ ಲೌಕಿಕ ಸುಖಗಳನ್ನು ಓಡಿಸದೆ ಅಲ್ಲಿ ಸಲ್ಲುವ ಯೋಗ್ಯತೆಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ನೋಡಿ ಎಂಥ ಅರ್ಥಪೂರ್ಣವಾಗಿರ್ತದೆ. ಮುಖ್ಯವಾಗಿ ಲೌಕಿಕ ಸುಖವನ್ನು ನಾವು ಓಡಿಸದೇ ಇದ್ದರೆ ನಾವು ಅಲ್ಲಿ ಅಂತಂದರೆ ಪರಲೋಕದಲ್ಲಿ ನಾವು ಸಾಧನೆಯನ್ನು ಮಾಡೋಕ್ಕೆ ಅಥವಾ ಪರಮಾತ್ಮನನ್ನು ಸೇರಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅರ್ಥದಲ್ಲಿ ಈ ಮೊದಲನೇ ವಚನ ಹೇಳ್ತಾ ಇದೆ. ಸೊ ಆ ಅರ್ಥದಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಆ ದೃಷ್ಟಿಯಿಂದ ಇದರ ವ್ಯಾಖ್ಯಾನವನ್ನು ಮತ್ತೊಮ್ಮೆ ಮಾಡ್ತೀನಿ. ಮನವ ಗೆದ್ದೆನೆಂದು. ಇದು ಈ ಪೂರ್ತಿ ವಚನ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮಂಥ ಅಕ್ಷರಸ್ಥ ಸಮುದಾಯಕ್ಕೆ ವಚನಕಾರ್ತಿಯರಲ್ಲಿ ಹೇಳ್ತಕ್ಕಂಥದ್ದು. ಮನವ ಗೆದ್ದೆನೆಂದು ತನುವ ಕೊರಗಿಸಿ, ಮನಸ್ಸನ್ನು ನಾನು ಗೆದ್ದಿದ್ದೀನಿ ಅಂತೇಳಿ ತನು ಅಂತಂದರೆ ಪ್ರೀತಿ, ತನು ಮನ ಕೇಳಿದ್ರಲ್ಲ, ಪ್ರೀತಿಯನ್ನು ಕರಗಿಸಿ, ಕಾಯವ ಮರುಗಿಸಿ. ಕಾಯ ಅಂದರೆ ಉಪವಾಸ, ದೇಹವನ್ನು ದಂಡಿಸೋದು. ಊಟ ಮಾಡದೆ ನಿದ್ರೆ, ಆಮೇಲೆ ನಿದ್ರೆಯ ಕೆಡಿಸಿ, ನಿದ್ದೆಯೂ ಬಿಟ್ಟು. ಆಯಿತಾ? ವಿದ್ಯೆಯ ಕಲಿತೆನೆಂಬ ಬುದ್ಧಿಹೀನರಿದ ನೀವು ಕೇಳಿರಿ. ನೋಡಿ, ಇದು ಯೂಶಲಿ ನಾವು ಮಾಡ್ತೀವಿ. ಏನು ಮಾಡ್ತೀವಿ? ಬುದ್ಧಿಹೀನರಿರ ನೀವು ಕೇಳಿರಿ ಅಂತ ಹೇಳ್ತಾ ಇದ್ದಾರೆ ಲಿಂಗಮ್ಮ. ಏನಂತ, ನಾವು ಎಕ್ಸಾಮ್ ಸಂದರ್ಭದಲ್ಲಿ ಅಥವಾ ಬೇರೆ ಕಾಂಪಿಟೇಟಿವ್ ಇದರಲ್ಲಿ ಸ್ಪರ್ಧೆ ಮಾಡಿ ಅವ್ರಿಗಿಂತ ನಾವು ಚೆನ್ನಾಗಿ ಮುಂದೆ ಬರಬೇಕು ಅಂತೇಳಿ ನಾವೇನು ಮಾಡ್ತೀವಿ? ಮನವನ್ನು ಗೆದ್ದೆನೆಂದು ಅಂದರೆ ಮನಸ್ಸನ್ನು ಜಯಿಸ್ಬಿಟ್ಟಿದ್ದೀನಿ ನಾನು, ಬೇರೆಯವ್ರ ಮನಸ್ಸಿಗಿಂತ ನನ್ನ ಮನಸ್ಸನ್ನು ನಾನು ಜಯಿಸ್ಬಿಟ್ಟಿದ್ದೀನಿ ಅಂತ ನಿರ್ಧರಿಸ್ಕೊಳ್ತೀವಿ. ಅಷ್ಟೇ ಅಲ್ಲ, ತನ್ನುವ ಕರಗಿಸಿ, ಯಾವುದೋ ಪ್ರೀತಿ ಪಾಷಾಣಕ್ಕೆ ಬಿದ್ದಿರ್ತೀವಿ, ಆ ಲವ್ವನ್ನು ಕೂಡ ನಾನು ರಿಜೆಕ್ಟ್ ಮಾಡಿದ್ದೀನಿ. ಕಾರಣ ಯಾಕಂತ ನಾನು ಅಚೀವ್ ಮಾಡೋಕ್ಕೋಸ್ಕರವಾಗಿ ಅಂತ ಹೇಳಿ. ಅಥವಾ ಕಾಯವ ಮರುಗಿಸಿ ಅಂದರೆ ದೇಹವನ್ನು ಊಟ ಬಿಟ್ಟು ಡೈಟಿಂಗ್ ಮಾಡಿ ನಾನು ಶ್ರಮ ಆಗ್ತಾ ಇದ್ದೀನಿ ಅಂತ ಹೇಳ್ಕೊಳ್ತೀವಿ. ನಿದ್ರೆಯ ಕೆಡಿಸಿ, ನಿದ್ದೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಅದಕ್ಕೆ ಹೇಳ್ತಾರೆ ಲಿಂಗಮ್ಮ, ವಿದ್ಯೆ ಕಲಿತೆನೆಂದು. ಈ ರೀತಿ ವಿದ್ಯೆ ಕಲಿತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಎಂಬ ಬುದ್ಧಿಹೀನರಿದ. ನೀವೆಲ್ಲ ಇಂಥವ್ರು ಬುದ್ಧಿಹೀನರು, ನೀವು ಕೇಳಿರಿ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ನಮ್ಮ ಶರಣರು ಅಂದರೆ ಶಿವಶರಣರು ಮನವನೆಂತು ಗೆದ್ದನೆಂದರೆ. ಯಾವ ರೀತಿ ಮನಸ್ಸನ್ನು ಗೆದ್ರು ಅಂತ ಹೇಳಿದ್ರೆ ಒಂದು ಉಪಮೆಗಳನ್ನ ಕೊಡ್ತಾ ಇದ್ದಾರೆ. ಮನಸ್ಸನ್ನು ಗೆಲ್ಲೋದು ಹೇಗೆ ಅಂತಂದರೆ, ಕಾಮಕ್ರೋಧವ ನೀಗಿ. ನಮ್ಮಲ್ಲಿರ್ತಕ್ಕಂತಹ ಕಾಮ ಅಂದರೆ ವಾಂಛೆ ಅನ್ನೋದು, ಕ್ರೋಧ ಅಂದರೆ ದ್ವೇಷ, ಇನ್ನೊಬ್ಬರ ಮೇಲೆ ದೋಷ, ಲೋಭ ಇದು ನನಗೇ ಬೇಕು ಅನ್ನೋ ಲೋಭ ಬಿಡಬೇಕು, ಮೋಹ ಇದು ನನ್ನದು ಅನ್ನೋ ಅತಿಯಾದಂತಹ ಪೊಸೆಸಿವ್ನೆಸ್, ವೆಂಜನ್ಸ್ ಅಥವಾ ಮದ ಅಂತಂದರೆ ನಮ್ಮಲ್ಲಿ ತುಂಬಿರ್ತಕ್ಕಂಥ ಅಹಂಕಾರ, ಮತ್ಸರ ಅಂದರೆ ದ್ವೇಷ. ಇವುಗಳನ್ನು ಛೇದಿಸಿ, ಇವುಗಳನ್ನು ಕತ್ತರಿಸಿ, ಛೇದಿಸೋದಂದರೆ ಕತ್ತರಿಸಿ, ಆಸೆ ಮತ್ತು ರೋಷಗಳನ್ನು ಬಿಟ್ಟು ಜಗದ ಪಾಶವ
ಬಿಟ್ಟು ಜಗದ ಪಾಶ ಅಂದರೆ ಜೀವನದಲ್ಲಿ ನಾನು ಏನಾದ್ರು ಮಾಡಬೇಕು ಅಂತೇಳಿ ಹಗ್ಗ, ಪಾಶ ಅಂದರೆ ಹಗ್ಗ, ಜಗತ್ತಿನಲ್ಲಿ ಇನ್ನೂ ನಾನೇನಾದ್ರು ಮಾಡಬೇಕಂತ ಇಲ್ಲೇ ನೇತಾಡ್ತಿರ್ತೀವಲ್ಲ ಭೂಮಿ ಮೇಲೆ, ಅವುಗಳನ್ನ ಬಿಟ್ಟು ಆ ಮರುಗಿಸುವ ಕಾಯವನ್ನೇ ಆ ಮರುಗಿಸುವ ಕಾಯವನ್ನೇ ಪ್ರಸಾದ ಕಾಯವ ಮಾಡಿಸಲಹಿದರು. ಅಂದರೆ ಈ ರೀತಿ ಇವುಗಳಿಗೆ ಆ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳಿಗೆ ಒಳಗಾಗಿರ್ತಕ್ಕಂತಹ ಈ ದೇವನ ಏನು ಮಾಡಿಬಿಟ್ರು? ಪ್ರಸಾದ ಕಾಯ ಮಾಡಿಬಿಟ್ರು. ಕಾಯ ಅಂದರೆ ದೇಹ. ಕೆಡಿಸುವ ನಿದ್ರೆಯನ್ನೇ ಕೆಡಿಸ್ತಕ್ಕಂಥ ನಿದ್ರೆಯನ್ನು ಅವರು ಏನು ಮಾಡಿದ್ರು? ಯೋಗ ಸಮಾಧಿ ಮಾಡಿದ್ರು. ಸುಖವನ್ನು ಓಡಿಸಿ, ತಮ್ಮಲ್ಲಿರ್ತಕ್ಕಂಥ ಸುಖ ಪಡಿಬೇಕನ್ನೋದನ್ನು ಅದನ್ನು ಓಡಿಸ್ಬಿಟ್ರು. ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನರೆತ್ತಬಲ್ಲರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಈ ಬುದ್ಧಿವಂತರು ಅಂತ ಅನ್ಕೊಂಡಿರ್ತಕ್ಕಂಥ ಜನ ನಮ್ಮ ಶರಣರ ಕುರಿತು ತಿಳ್ಕೊಳ್ಳೋಕೆ ಎಲ್ಲಿಂದ ಸಾಧ್ಯ ಆಗುತ್ತೋ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಸೊ ನಿಮ್ಮ ಈ ಲಿಂಗಮ್ಮನವರ ಮೊದಲ ವಚನ ಅರ್ಥ ಆಯ್ತದೆ. ಮೊದಲ ವಚನ ಒಟ್ಟಾರೆ ಏನು ಹೇಳ್ತಾ ಇದೆ ಅಂದರೆ, ಶರಣರೇ ಶ್ರೇಷ್ಠರು. ಮಾನವರಿಗಿಂತ ಯಾರು ಶ್ರೇಷ್ಠರು? ಶರಣರೇ ಶ್ರೇಷ್ಠರು. ಮತ್ತು ಬುದ್ಧಿಜೀವಿಗಳಿಗಿಂತ ಬುದ್ಧಿವಂತರಂತ ನಾವು ಏನು ಅಂದ್ಕೊಂಡಿದ್ದೀವಿ, ನಮಗಿಂತಲೂ ಶರಣರೇ ಶ್ರೇಷ್ಠರು. ಕಾರಣ ಯಾಕಂದರೆ ಅವರು ಅರಿಷಡ್ ವರ್ಗಗಳನ್ನು ಮೀರಿದ್ದಾರೆ. ಅರಿಷಡ್ ವರ್ಗಗಳನ್ನು ಯಾರು ಮೀರ್ತಾರೆ, ಖಂಡಿತವಾಗ್ಲೂ ಹೇಳ್ತೀನಪ್ಪ, ಅರಿಷಡ್ ವರ್ಗಗಳನ್ನ ಯಾರು ಮೀರ್ತಾರೆ ಅವರು ಜೀವನದಲ್ಲಿ ಸಾಫಲ್ಯವನ್ನು ಪಡಿತಾರೆ. ಜೀವನದಲ್ಲಿ ಏನು ಪಡಿತಾರೆ? ಸಾಫಲ್ಯವನ್ನು ಪಡಿತಾರೆ, ಸಾರ್ಥಕವನ್ನು ಪಡಿತಾರೆ, ಯಶಸ್ಸನ್ನು ಸಾಧಿಸ್ತಾರೆ. ಆ ಅರ್ಥದಲ್ಲಿ ಲಿಂಗಮ್ಮನವರ ಎರಡನೇ ವಚನವನ್ನು ನೋಡೋಣ. ತನು ನಷ್ಟವಾದೊಡೆಯ, ಮನ ನಷ್ಟವಾಗದಲ್ಲಕ್ಕ, ವಾಕ್ಕು ನಷ್ಟವಾದೊಡೆಯ, ಬೇಕು ಬೇಡವನೆಂಬುದ ಅಳಿಯದನ್ನಕ್ಕ, ಅಂಗ ಸುಖ ನಷ್ಟವಾದೊಡೆಯ, ಕಂಗಳ ಪಟಲ ಅರಿಯದನ್ನಕ್ಕ, ಮನ ಮುಕ್ತವಾದೊಡೆಯ, ಅಹಂ ಎಂಬುದ ಬಿಡದನ್ನಕ್ಕ. ಇವುಗಳೆಲ್ಲರೊಳಗಿದ್ದು ಅವಲ್ಲಭನ ನೆನೆಸಿಕೊಂಬುವರ ನುಡಿವಲ್ಲವರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ನೋಡಿ ಎಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಇದು ಕೂಡ ಮೊದಲನೇ ವಚನದ ಮುಂದುವರಿಕೆ ಭಾಗ. ತನು ನಷ್ಟವಾದೊಡೆಯ, ಮನ ನಷ್ಟವಾದದನ್ನಕ್ಕ, ವಾಕ್ಕು ನಷ್ಟವಾದೊಡೆಯ, ಬೇಕು ಬೇಡವನೆಂಬುದ ಅಳಿಯದನ್ನಕ್ಕ, ಅಂಗ ಸುಖ ನಷ್ಟವಾದೊಡೆಯ, ಕಂಗಳ ಪಟಲ ಅರಿಯದನ್ನಕ್ಕ, ಮನ ಮುಗ್ಧವಾದೊಡೆಯ, ಅಹಂ ಎಂಬುದ ಬಿಡದನ್ನಕ್ಕ. ಅರ್ಥ ಆಗ್ತದೆಯಲ್ಲ? ಇವರೆಲ್ಲರೊಳಗಿದ್ದು ವಲ್ಲಭ ನೆನೆಸಿಕೊಂಬುವರ ನುಡಿವಲ್ಲವರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಕೊನೆಗೆ ಮತ್ತೆ ತನ್ನ ಆರಾಧ್ಯ ದೈವ ಚನ್ನಬಸವಣ್ಣನ ಅರ್ಥನೇ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಮೊದಲು ಈ ವಚನದ ತಾತ್ಪರ್ಯ ನಿಮಗೆ ಹೇಳಿಬಿಡ್ತೀನಿ, ಅವಾಗ ನಿಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಈ ಎರಡನೇ ವಚನ, ಲಿಂಗಮ್ಮನವರ ಎರಡನೇ ವಚನ ಮೊದಲನೇ ವಚನದ ಮುಂದುವರಿಕೆಯಂತಿದೆ. ನಾನು ಈಗಾಗಲೇ ಹೇಳಿದೆ ಅಲ್ವಾ, ಮುಂದುವರಿಕೆಯಂತಿದೆ. ಮನಸ್ಸಿನೊಳಗಿರುವ ಕಾಮನೆಗಳು ಇಲ್ಲವಾಗಬೇಕು. ಅವುಗಳು ಇಲ್ಲವಾಗಿಸುವ ಪ್ರಯತ್ನಗಳು ಮಹತ್ವಪೂರ್ಣವಾಗಿ ಸಾಗುತ್ತಿರಬೇಕು. ಮಹತ್ವಪೂರ್ಣವಾಗಿ ಅನ್ನೋದು ಸಾಗುತ್ತಿರಬೇಕು ಅಂದರೆ ಮಹತ್ವದಾಗಿ ಎನಿಸಬೇಕು ಅಂತ ಅರ್ಥದಲ್ಲಿ. ಅದಲ್ಲದೆ ಕೇವಲ ದೇಹವನ್ನು ದಂಡಿಸಿ ಶಾರೀರಿಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವವರು ಆಧ್ಯಾತ್ಮಿಕ ನೆಲೆಯಲ್ಲಿ ಪ್ರಯೋಜನವಿಲ್ಲ. ಆಧ್ಯಾತ್ಮಿಕ ನೆಲೆಯಲ್ಲಿ ಪ್ರಯೋಗ ಸಾಧ್ಯನೇ ಇಲ್ಲ. ಮಾತಿನಲ್ಲಿ ಅಲ್ಲದಿದ್ದರೂ ಮನಸ್ಸಿನಲ್ಲಿ ಅದು ಬೇಕು, ಇದು ಬೇಡ ಎಂಬ ಭಾವನೆಗಳು ಬೇರೂರಿದ್ದರೆ, ಅವುಗಳು ತಳವೂರಿದ್ದರೆ ವ್ಯಕ್ತಿ ಸಾಧನೆ ಕಷ್ಟವಾಗುತ್ತದೆ. ಅಂದರೆ ಮೌನ ರಥದಿಂದ ಮಹಾಸಾಧನೆ ಆಗುವುದಿಲ್ಲ. ಅಂತೆಯೇ ಕೇವಲ ದೇಹ ಸುಖಗಳನ್ನು
ವರ್ಜಿಸುವುದರಿಂದ ಏನು ಸಾಧನೆ ಆಗುವುದಿಲ್ಲ. ತನ್ನೊಳಗಿರುವ ಶಿವನನ್ನು ಕಾಣುವಲ್ಲಿ ತೊಡಗಿಸಿಕೊಳ್ಳಬೇಕಾದ ಕಣ್ಣಿನ ಒಳಗಣ್ಣಿನ ಪಟಲ ಅಥವಾ ಪೊರೆ ಕಳಚಬೇಕು. ಬಹು ಮುಖ್ಯವಾಗಿದೆ. ಮುಂದುವರೆದು ಹೇಳ್ತಾರೆ, ಇವುಗಳೆಲ್ಲ ಕೇಂದ್ರದಂತಿರುವ ಅಹಂಕಾರ ಅಂದರೆ ಅಹಂಕಾರ ಅಣಗಬೇಕು. ಇದು ಆಗದಿದ್ದ ಪಕ್ಷದಲ್ಲಿ ಶಿವ ಸಾನ್ನಿಧ್ಯ ಸಾಧ್ಯವಿಲ್ಲ, ದೊರೆಯುವುದಿಲ್ಲ, ಅದು ಲಭಿಸುವುದಿಲ್ಲ ಅನ್ನೋ ಅರ್ಥದಲ್ಲಿ ಲಿಂಗಮ್ಮನವರು ಹೇಳ್ತಾ ಇದ್ದಾರೆ. ಅಂದರೆ ಮೊದಲನೇ ವಚನದ ಮುಂದುವರಿಕೆ ಭಾಗವಾಗಿ ಲಿಂಗಮ್ಮನವರು ಎರಡನೇ ವಚನವನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಐ ವಿಲ್ ರಿಪೀಟ್ ಅಗೇನ್. ಎರಡನೇ ವಚನ ವ್ಯಾಖ್ಯಾನ ಮಾಡ್ತಾ ಇದ್ದೀನಿ. ತನು ನಷ್ಟವಾದೊಡನೆಯ ಮನೋ ನಷ್ಟವಾಗದನ್ನಕ್ಕ. ತನು ಅಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರೀತಿ, ಯಾವ ವಾಂಛೆ, ಈ ಪ್ರೀತಿ, ಈ ಕಾಮನೆ ನಷ್ಟ ಆಗದೇ ಇದ್ದರೆ ಮನ ಇದ್ಕೊಂಡು ಪ್ರಯೋಜನ ಇಲ್ಲ, ಮನಸ್ಸಿದ್ರೂ ಪ್ರಯೋಜನ ಇಲ್ಲ. ತನು ನಷ್ಟವಾಗದೊಡನೆಯ ಮನ ನಷ್ಟವಾಗದನ್ನಕ್ಕ. ವಾಕ್ಕು ನಷ್ಟವಾದೊಡನೆಯ ಬೇಕು ಬೇಡವೇನೆಂಬುದು ಅಳಿಯದನ್ನಕ್ಕ. ಅಂದರೆ ವಾಕ್ಕು ಅಂದರೆ ಮಾತು. ನಾವು ಮಾತೇನೋ ಆಡ್ಬಿಟ್ಟಿರ್ತೀವಿ, ಏನಂತ ಇದು ಬೇಕು ಅದು ಬೇಕು ಅಂತ ಬೇಡ್ಕೊಂಡ್ಬಿಡ್ತೀವಿ. ಆದರೆ ಅದು ಆಸೆ. ಅವುಗಳು ಬಿಡದೇ ಇದ್ದರೆ ನಾವು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಅಂಗಸುಖ ನಷ್ಟವಾಗದೊಡನೆಯ ಕಂಗಳ ಪಟಲ ಅರಿಯದನ್ನಕ್ಕ. ಕಣ್ಣಿನ ಪಟಲ ಅಂತಂದರೆ ಕಣ್ಣಿನ ರೆಪ್ಪೆಯಲ್ಲಿರ್ತಕ್ಕಂತಹ ನೋವು ನಿಲುವನ್ನು ನಾವು ಕಣ್ಣಿನಿಂದ ನೋಡಿದ ತಕ್ಷಣವೇ ಅರ್ಥಕೋಬೇಕು. ಅದು ಅರ್ಥಕೊಳ್ಳಿಲ್ಲದೆ ಅಂಗಸುಖ, ದೇಹ ಸುಖವನ್ನು ಅನುಭವಿಸಿದರೆ ಏನೂ ಪ್ರಯೋಜನ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದೆ. ಅಂಗಸುಖ ನಷ್ಟವಾಗದೊಡನೆಯ ಕಂಗಳ ಪಟಲ ಅರಿಯದನ್ನಕ್ಕ. ಕಣ್ಣಿನಿಂದ ಅದನ್ನು ತಿಳ್ಕೊಳ್ಳದೇ ಇದ್ದರೆ ಏನು ಪ್ರಯೋಜನ? ಮನಮುಗ್ಧವಾದೊಡನೆಯ ಅಹಂ ಎಂಬುದ ಬಿಡದನ್ನಕ್ಕ. ನಮ್ಮ ಮನಸ್ಸು ಮುಗ್ಧ ಆಗಿದೆ, ನಾವು ಮುಗ್ಧರು ಅಂತ ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ನಮ್ಮ ಮನಸ್ಸಿನ ಅಹಂಕಾರ ಅಂತ ಇದ್ದರೆ ನಮ್ಮ ಮನಸ್ಸು ಎಷ್ಟೇ ಮುಗ್ಧವಾಗಿದ್ರೂ ಪ್ರಯೋಜನ ಇಲ್ಲ. ಎಲ್ಲರೊಳಗಿದ್ದು ಇವುಗಳೆಲ್ಲವೂ ಕೊಂಬುವರ ನುಡಿಯೊಳ್ಳವರು. ವಲ್ಲಭ ಅಂದರೆ ಶರಣರು, ದೇವರು. ಇವುಗಳೆಲ್ಲವುಗಳಿದ್ದು ನಾವು ಶಿವಶರಣನ ಸಾನ್ನಿಧ್ಯವನ್ನು ಪಡೆದೇ ಇದ್ದರೆ ಪ್ರಯೋಜನ ಇಲ್ಲ. ನಮ್ಮ ಅಪ್ಪನ ಪ್ರಿಯ ಚನ್ನಬಸವಣ್ಣ, ಇವುಗಳಿದ್ದು ಪ್ರಯೋಜನ. ವಲ್ಲಭನೆನಿಸಿಕೊಂಬುವರು ನುಡಿಯುವವಲ್ಲವರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅರ್ಥ ಆಗ್ತದೆಯಲ್ವ? ಸೊ ಇದು ಈ ಲಿಂಗಮ್ಮನವರ ಒಟ್ಟಾರೆ ವಚನದ ತಾತ್ಪರ್ಯ. ಸೊ ಈಗ ನಾನು ನಿಮಗೆ ಇಬ್ಬರು ವಚನಕಾರ್ತಿಯರ ಪರಿಚಯ ಐ ವಿಲ್ ರಿಪೀಟ್ ಅಗೇನ್. ಇಬ್ಬರ ವಚನಕಾರ್ತಿಯರ ಪರಿಚಯ ಮಾಡಿಕೊಟ್ಟಿದ್ದೀನಿ, ಆ ವಚನವನ್ನು ಹೇಳಿದ್ದೀನಿ, ಆ ವಚನದ ತಾತ್ಪರ್ಯವನ್ನು ನಿಮಗೆ ಹೇಳಿದ್ದೀನಿ ಮತ್ತು ಅದರ ವಚನದ ವ್ಯಾಖ್ಯಾನವನ್ನು ಮಾಡಿದ್ದೀನಿ. ಕಾರಣ ಯಾಕೆಂದರೆ ನಿಮಗೆ ಸುಲಭ ಆಗಲಿ ಅಂತ, ನಿಮಗೆ ಅರ್ಥ ಆಗಲಿ ಅಂತ, ಈ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಲಿ ಅಂತ ಅನ್ನೋ ದೃಷ್ಟಿಯಿಂದ ನಾನು ಮಾಡಿದ್ದೀನಿ. ಸೊ ಪ್ರಿಯ ವಿದ್ಯಾರ್ಥಿನಿಯರಿಗೆ, ಇಲ್ಲಿಗೆ ನಿಮಗೆ ಎರಡನೇ ಪದ್ಯದ ಒಂದು ಧ್ವನಿಸುರುಳಿಯನ್ನು ಇಲ್ಲಿ ಮುಕ್ತಾಯ ಆಗಿದೆ. ಇದನ್ನು ಚೆನ್ನಾಗಿ ಮನನ ಮಾಡಿಕೊಂಡು, ಓದ್ಕೊಂಡು, ಕೇಳಿಸ್ಕೊಂಡು, ಬರ್ಕೊಂಡು ನೀವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿ. Cancel button. Finish button.